ನಿನ್ನ ಹೆಸರೇನು? ಸ್ವಾಮಿ ನಾನಂತ ಬಿಲ್ವೇಂದ್ರ. ನಿನ್ನ ಹೆಸರು? ನಾನು ಕಾಳಿಯಪ್ಪ ಸರ್. ನಿನ್ನ ಹೆಸರು? ಜ್ಞಾನಪುರಗಾಸ. ಎಲ್ಲ ನೋಟ್ ಮಾಡ್ಕೊಂಡ ಸರ್. ಮಾರನೇ ದಿವಸ ಬಂದು ವಿಟ್ನೆಸ್ ಎಲ್ಲ ಕರೆಕ್ಟಾಗಿ ಬಂದೆ. ಅಲ್ಲಿಯದ ಹುಚ್ಚ ಒಯ್ಬೇಕು, ಅಲ್ಲಿ ಹುಚ್ಚವೆ ಅಲ್ಲಿಯೇ ಮಲ್ಕೋಬೇಕು. ಒಂದು ಚಿಕ್ಕ ತೂತಿದೆ ಸರ್, ಅಲ್ಲಿ ಹುಚ್ಚ ಬೀಬೇಕು. ಬಿಲ್ವೇಂದ್ರ ಅನ್ನೋದು ನಮ್ಮ ಅಕ್ಕನ ಗಂಡ. ಜೈಲಿರುವಾಗ ಎಲ್ಲ ಬಿಲ್ವೇಂದ್ರ ಸುಟ್ಟಾಕ್ಬಿಟ್ರು. ಆವಾಗ ನಾವು ಜೈಲಿದ್ದೆ. ಕೂತ್ಕೊಂಡು ಎಲ್ಲರೂ ಮಲಗೋ ಜಾಗ ಒಂದ್ರ ಮೇಲೆ ಒಂದ್ರ ಮಲಗಬೇಕು. ಅಲ್ಲಿ ರೇಸಸ್ ಬಿಡ್ಬೇಕು, ಅಲ್ಲೇ ಮಲಗಬೇಕು. ಆವಾಗ ಹುಡುಗ ಚಿಕ್ಕ ಹುಡುಗ, ಅವನೇ ಹುಚ್ಚ ಬಿಟ್ಬಿಡೋದು, ಅವನೇ ಆ ಲಾಸ್ಟ್ ಮಲಗೋದು, ಹೊರಗಡೆ ಬಿಡಲ್ಲ. ಅಯ್ಯೋ ಇವನೇ ಅದಕ್ಕೆ ನನ್ನ ಫ್ರೆಂಡ್ ಕರ್ಕೊಂಡು ಹೋಗ್ತೀರಿ, ಬಿಟ್ಬಿಡ ಇವನು ಬಿಟ್ಬಿಟ್ಟು ಬೇರೆಯವನೇ ಅವ್ರನ್ನ ಕರ್ಕೊಂಡು ಬಾ ಅಂದ್ಮೇಲೆ ಐದವರೆಗೆ ಎತ್ತಿ ಇವನು ಬಟ್ಟೆ ಹಾಕಿ ಕರ್ಕೊಂಡು ಹೋದೆ ಅಂತ. ಬಿಲ್ವೇಂದ್ರ ಸರ್ಟ್ ಹಾಕಿ ಅವನ ಎತ್ತೋಗಿ ಎತ್ಕೊಂಡೋಗಿ ಸುಟ್ಟಾಕ್ಬಿಟ್ರು. ಬಿಲ್ವೇಂದ್ರ ಬಾಮ ಇದಂದ್ಮೇಲೆ, ಓ ಬಿಲ್ವೇಂದ್ರ ನೀನು ಬಾಮ ಇದ್ನಾ, ಸರಿ ಹಂಗಾರೆ ಇವನೊಂದು ಕೇಸ್ ಹಾಕ್ಬಿಡಪ್ಪ. ಸದಾಶಿವ ಆಯೋಗದಲ್ಲಿ ಹೆಂಗೆ ಅವ್ರ ನಿರೂಪಣೆ ಬಂತು, ಮೆಡಿಕಲ್ ರಿಪೋರ್ಟ್ ಬಂತಲ್ಲಪ್ಪ. 3 ದಿವಸ ಊಟ ಎಲ್ಲ ಸಾಯಿಸಿದ್ರೆ ಅನ್ಬಿಟ್ಟು ಪಕ್ಕದಲ್ಲಿ ಫೈರ್ ಮಾಡಿರೋದು, ದೂರದಲ್ಲಿ ಫೈರ್ ಮಾಡಿದ್ರು, ಡಾಕ್ಟರ್ ಗೊತ್ತಾಯ್ತಲ್ಲ. ಅದರಿಂದ ಅದನ್ನ ಅವ್ರಿಗೆ ಪರಿಹಾರ ಎಲ್ಲ ಸಿಕ್ಕಿತ್ತು. ಆ 8 ಜನಕ್ಕೆ ಪರಿಹಾರ ಕೊಟ್ಟಿದ್ದಲ್ಲ ಸರ್ ಸರ್ಕಾರ. ಇದು ಬೆಟರ್ ಅಲ್ಲಿ ರಂಗಸ್ವಾಮಿ ಹೋಟೆಲ್ಲಿ. ನೀವು ಏನ್ ಸರ್ ಟಾಟಾ ಕೇಸಲ್ಲಿ ಜೈಲಲ್ಲಿ ಇದ್ರ? ಹೌದು, ಸುಮಾರು 3-3.5 ವರ್ಷ. ಹೌದೌದು. ಹೌದಾ? ನೀವು ಏನ್ ವೀರಪ್ಪನ್ ಸಹಚರ? ಸರ್ ವೀರಪ್ಪನ ಸಹಚರ ಅಂತ ಹೆಂಗೆ ಹೇಳಕ್ಕಾಗುತ್ತೆ? ನಮ್ಮ ಅಕ್ಕ ಅವ್ರದ್ದು ಜಮೀನು ಎಲ್ಲಿದೆ ನೆಲ್ಲೂರಲ್ಲಿ, ಅಲ್ಲಿ ತೋಟಕ್ಕೆ ಹೋಗಿದೆ ನೋಡ್ಕೊಂಡು ಬರಕ್ಕೆ. ಆವಾಗ ದೊರಸಾಮ್ ಶೆಟ್ಟಿ ಅನ್ನೋಬ್ರು ಇದ್ರು, ಅವ್ರು ನಮ್ಮ ಪರಿಚಯ ಆದವರು. ಅವರು ಪೊಲೀಸ್ ಹಿಡ್ಕೊಂಡು ಬಂದ್ರು. ಆವಾಗ ನಾನು ನಿಂತಿದ್ದೆ. ಬಾಪ ನೀನು ಅಲ್ಲಿ ಊಗೆ ಕಂಡ ಹೋಗಿ ಬರ್ಬಂದು ನಾನು ಕರೆದ್ರು. ಸರಿ ಅವ್ರು ನಮ್ಮ ಪರಿಚಯ ಆದ್ರೆ ನಾನು ಅವ್ರ ಜೊತೆಗೆ ಹೋಗಿ ಕೂತ್ಕೊಂಡೆ. ಸರಿ ಊಗೆ ಹೋದ್ರು, ಜಲ್ಲಿಪಾಳೆ ಹೋದ್ರು. ಸರಿ ತಿರ್ಗಾ ಬರುವಾಗ ಸರ್ ನಾಡೋಡಿ ಇಳಿಸ್ಬಿಡಿ ಸರ್, ನಾನು ಮಾಟೆಲಿಗೆ ಹೋಗ್ತೀನಿ ಅಂದ್ರೆ, ಇಲ್ಲಲ್ಲಪ್ಪ ರಾಮಬರ ಬನ್ನಿ ಸೆಟ್ರೆ ಇಳಿಸ್ಕೊಟ್ಬಿಡ್ತೀವಿ ಎಲ್ಲ ಬಂದ್ಬಿಡಿ ಅಂತ ಇನ್ಸ್ಪೆಕ್ಟರ್ ಹೇಳಿದ್ರು. ಹೋಗಿದ್ದೆ. 10 ಗಂಟೆ ತನಕ ಬಿಟ್ಟಿಲ್ಲ, ಏನು ಮಾತಾಡಿಲ್ಲ. ರಾಮಪುರ ಸ್ಟೇಷನಲ್ಲಿ ಕುಂಡ್ರಿಸ್ಬಿಟ್ರು. ಸರಿ ದೋಸಾಮ್ ಶೆಟ್ಟಿ ಸ್ವಾಮಿ ಲೇಟ್ ಆಯ್ತಾ, ಹುಡುಗ ಪಾಪ ಮಾಡ್ಲಿ ನನ್ನ ಜೊತೆಗೆ, ಅವನ ಕಳ್ಸ್ಕೊಡಿ ಅಂದ್ರೆ, ಇಲ್ಲ ಶೆಟ್ಟಿಯಾರ ಆಮೇಲೆ ಕಳ್ಸಿನಿ ಲಾಸ್ಟ್ ಬಸ್ ಕಳ್ಸಿನ್ಬಿಟ್ಟು ಅವ್ರು ಹೋಗುವಾಗ ಗೇಟ್ ನಿಂತ್ಕೊಂಡು ಪೊಲೀಸ್ನವ್ರೊಬ್ಬನ ಕರೆದು ಇವರೆಲ್ಲ ಬಟ್ಟೆ ಬಿಚ್ಚಿ ಒಳಗಡೆ ಹಾಕಪ್ಪ ಹೋದ್ರು. ಬಟ್ಟೆ ಬಿಚ್ಚಿ ಎಲ್ಲ ಒಳಗಡೆ ಹಾಕ್ಬಿಡು ಅಂದ್ಬಿಟ್ರು. ಎಲ್ಲರಿಗೂ ಜಟ್ಟಿ ಒಳಗಡೆ ಹಾಕ್ಬಿಟ್ರು. ನಮ್ಮ ಜೊತೆಗೆ ಲಾಸಾರು, ಆಮೇಲೆ ಮುತ್ತು, ನಾನು, ದೋಸಾಮ್ ಶೆಟ್ಟಿಯರು, ಇನ್ನು ಗೋಪಾಲನ ಒಂದು ಹುಡುಗ ಬಂದ. ಒಟ್ಟು 6 ಜನ. ಆಮೇಲೆ ಅಲ್ಲಿ ಸ್ಟೇಷನ್ಲಿ ಒಂದು 5-6 ಜನ ಸಂಘಪಡಿಯವರಿದ್ರು. ಗೋವಿಂದ, ಮಾದು, ಕೀರಪ್ಪನಸ್ವಾಮಿ, ವೆಂಕಟಾಚಲ, ರಾಜ, ಕಾಳಿಯಪ್ಪ, ಇವರೆಲ್ಲ ಸ್ಟೇಷನ್ಲೇ ಇದ್ರು. ಎಲ್ಲ ಇಷ್ಟೇ ಜಾಗ. ಒಬ್ಬ ಹುಡುಗ ನಮ್ಮ ಜೊತೆಗೆ ದನಬಾಳ್ ಅಂದ್ಬಿಟ್ಟು ಅವನ ಪಾಪ ಕೇಳಿದಕ್ಕೆ ನನಗೆ 2 ತಿಂಗಳಿಂದ ಹಿಂಗೆ ಹೊಡೆದು ಇಟ್ಕೊಂಡಿದ್ದಾರೆ ಅಂತ ಹೇಳಿದ. ಚಿಕ್ಕ ರೂಮ್ ಸರ್, ಚಿಕ್ಕ ರೂಮಲ್ಲಿ 17 ಜನ ಒಳಗಡೆ ಹಾಕ್ಬಿಟ್ರು. ಫುಲ್ ಚೆಕ್ ಇಲ್ಲ ಸ್ಟೇಷನಲ್ಲಿ. ಕೂತ್ಕೊಂಡು ಎಲ್ಲರೂ ಮಲಗೋ ಜಾಗ ಒಂದ್ರ ಮೇಲೆ ಒಂದ್ರ ಮಲಗಬೇಕು, ಅಲ್ಲಿ ರೇಸಸ್ ಬಿಡ್ಬೇಕು, ಅಲ್ಲಿ ಮಲಗಬೇಕು. ಆವಾಗ ಹುಡುಗ ಚಿಕ್ಕ ಹುಡುಗ, ಅವನೇ ಹುಚ್ಚ ಬಿಟ್ಬಿಡೋದು, ಅವನೇ ಆ ಲಾಸ್ಟ್ಲಿ ಮಲಗೋದು. ನಾವೆಲ್ಲ ತೊಟ್ಟವ್ರಲ್ಲ, ಅವನ ತಾನು ಚಿಕ್ಕವನು, ಅಲ್ಲೇ ಮಲ್ಕೊಂಡು ಜಾಗನಲ್ವಲ್ಲ. 10 ಜನ ಕೂತ್ಕೊಂಡು ಕಾಲಿಂಗ್ ಮೇಲೆ ಎತ್ಕೋಬೇಕು. ಪೊನ್ಸ್ವಾಮಿ ಮಂಟ ಇವರು ಕೂತ್ಕೊಂಡೇ ಇರುವುದು, ಮಳಗೆ ಜಾಗನಲ್ವಲ್ಲ ಸರ್. 7 ಅಡಿಗೆ ಒಂದು 10 ಅಡಿ ಇರ್ಬೋದು ಅಷ್ಟೇ. ಅದರಲ್ಲಿ 17 ಜನರು 3 ದಿವಸ ಅಲ್ಲಿಯೇ ಕೂತ್ಕೊಂಡೇ ಇರ್ಬೇಕು. ಎಲ್ಲ ಕಣ್ಣಿಗೆ ಬಟ್ಟೆ ಕಟ್ಬಿಟ್ರು. ಅಲ್ಲಿ ಯಾರ್ಯಾರ ಸ್ಟೇಷನ್ ನೋಡಬಾರ್ದು, ಕಟ್ಬಿಟ್ಟು ಅಲ್ಲೇ ಕುಂಡಿಸ್ಬಿಟ್ರು ಒಳಗಡೆ. ನೈಟ್ಲಿ ಕೂಡ ಬಿಡಲ್ಲ. ಹಗಲೊತ್ತಲಿ ಮಾತ್ರ ಶೆಟ್ಟಿಯನ್ ಮಾತ್ರ ಹೊರಗಡೆ ತಂದು, ಅಲ್ಲಿ ಜಾಗ ಅಲ್ಲ, ಹಗಲೊತ್ತಲಿ ಮಾತ್ರ ಅಲ್ಲಿ ಕುಂಡಿಸ್ಬಿಡೋದು. ಆಮೇಲೆ ಮಾರನೇ ದಿವಸ ಬಂದ್ರು. ಅಲ್ಲಿಯೇ ಹುಚ್ಚ ಒಯ್ಬೇಕು, ಅಲ್ಲಿ ಹುಚ್ಚವೆ ಅಲ್ಲಿಯೇ ಮಲ್ಕೋಬೇಕು. ಒಂದು ಚಿಕ್ಕ ತೂತಿದೆ ಸರ್, ಅಲ್ಲಿ ಹುಚ್ಚ ಬೀಬೇಕು, ಹೊರಗಡೆ ಬಿಡಲ್ಲ. ನಮ್ಗ ಅಲ್ಲಿ ಹೋಗೋವಾಗ ಇವ್ರು ಯಾರು ಅವ್ರು ಯಾರು ಗೊತ್ತೇ ಇಲ್ಲ. ಇಲ್ಲಿ ನಮ್ಮ ಪರಿಚಯ ಆದವರು ಒಟ್ಲಿ ಇವ್ರು ಮಾತ್ರ ಗೊತ್ತು. ದೊರಸಾಮ್ ಶೆಟ್ಟಿಯವ್ರು ಒಬ್ರು ಮಾತ್ರ ಗೊತ್ತು. ದೊರಸಾಮ್ ಶೆಟ್ಟಿಯವ್ರು ಹೋಗಿರ್ಲಿದ್ರು ಪಾಪ. ಅವರು ಕ್ಲೋಸ್ ಫ್ರೆಂಡು. ಅವ್ರ ಪಾಪ ಅವರೇ ಸುಮಾರು ಜನ ಹೋಗಿ ಆವಾಗ ಬರುವುದು ನೋಡಿ. ಅವರು ಮದುವೆಗೆ ಬಾಳೆಲ್ಲ ಅವ್ರು ತೋಟದಿಂದ ಎತ್ಕೊಂಡು ಹೋಗಿದ್ರಂತೆ. 2 ಲೋಡ್ ಗೊಬ್ಬರ ಕೊಟ್ಟಿದ್ರಂತೆ ಹೇಳಿದ್ರು ಪಾಪ. ಇನ್ಸ್ಪೆಕ್ಟರ್ಗೆ ಕೊಟ್ಟರು. ಅಂಥವ್ರು ಹಿಡ್ಕೊಂಡು ಬಂದು ಹಾಕ್ಬಿಟ್ರು ಸರ್. ಫಸ್ಟ್ ದಿವಸ ಏನು ಹೊಡೆಯಿಲ್ಲ, ಅಲ್ಲಿ ಹೋಗಿ ಕುಂಡಿಸ್ಬಿಟ್ರು. ಮಾರನೇ ದಿವಸ ಅವನೊಬ್ಬ ಬಂದ. ಎಲ್ಲರೂ ಬಂದು ನೀವೆಲ್ಲ ಯಾವ ಜಾತಿ ಅಂದ. ಪಡಿಯಾಚಿ ಅಂದ್ರೆ ಜಟ ನೀ ಯಾವ ಜಾತಿ ಏನು ಕೇಳ್ಬಿಟ್ಟು ಹೊಡಿತಾನೆ, ಸಿಕ್ಕಾಬಿಟ್ಟು ಹೊಡಿತಾನೆ ಪಾಪ. ಪೊನ್ಸ್ವಾಮಿ ಅದು ಈಗ ತಮಿಳ್ನಾಡು GK ಮಣಿ ಇದ್ದಾರಲ್ಲ MLA, ಅವ್ರ ಬಾಮ ಇದ್ದೊಬ್ರು ಪೊನ್ಸ್ವಾಮಿ ಇದ್ರು. ಅವ್ರಿಗೆ ಕೊಟ್ಟರೆ ಹಂಗೆ ಅಯ್ಯೋ ಮಾದಪ್ಪ ಅಂತ ಹೋಯ್ತಾರೆ. ಅಲ್ಲಿ ಹೋದ್ರೆ ಯಾವ ಮಾದಪ್ಪ ಇರ್ತಾನೆ, ಹೊಡಿಯಾನ ಹಂಗೆ ಹೊಡಿತಾನೆ ಪಪ್ಪಳಿಗೆಲಿ. ಆಮೇಲೆ ವೆಂಕಟಸ್ವಾಮಿ ಬಂದರು. ಬಂದ್ರೆ ಅವರೆಲ್ಲ ಹೊಡಿಬೇಡಪ್ಪ, ಅವ್ರೆಲ್ಲ ಹೊಲಿಯವ್ರಿ, ಕೇಸಿಗೆ ಸಾಕು ಕಲಸಯ್ಯ ಅಂದರು. ಸರಿ ಆಮೇಲೆ ಹೊಡಿಲಿಲ್ಲ. ಅದ್ರೊಳಗೆ ನನಗೇನು 5-6 ಜನ ಸುಮಾರು ಜನ ಹೊಡೆದ್ಬಿಟ್ಟು, ಲಾಸ್ಟ್ಲಿ ಯಾರೋ ಚಿನ್ನದ ತಂಬಿ ಹೊಡೆಯುವಾಗ ಬಂದರು ಕಾರಲ್ಲಿ ವೆಂಕಟಸ್ವಾಮಿ. ಇವ್ರಲ್ಲಿ ಯಾಕ್ರೆ ಹೊಡಿತಿ, ಇವರೆಲ್ಲ ಹೊಲಿಯವ್ರ ಕಣ, ಹೊಡಿಬೇಡ ಅಂದ್ರು. ಸರಿ ನಿಲ್ಸ್ಬಿಟ್ಟ. ಅವನಿಗೆ ಏನು ಗೊತ್ತಿಲ್ವಲ್ಲ, ಸುಮ್ಮನೆ ಹೊಡಿತಾನೆ. ಸರಿ ಆಮೇಲೆ ಏನ್ ಸರ್ ಮಾಡ್ತೀರಿ? ಇಲ್ಲ ಸರ್ ಇಷ್ಟೆಲ್ಲ ಕ್ಲೋಸ್ ಎತ್ಕೊಂಡು ನೀವು ನಮ್ಗೆ ಹಿಂಗ ತರ ಮಾಡ್ಬಿಟ್ರಿಲ್ಲ ಅಂತ ಹೇಳಿದಾಗ, ಏನಿಲ್ಲ ಸೆಟ್ರೆ ನಮ್ಗೇನು ತುಂಬ ತೊಂದರೆ, ಪ್ರೆಸರ್ ಮೇಲಿಂದ ಯಾವುದೋ ನಿಮ್ಗೊಂದು ಪಿಟಿ ಕೇಸ್ ಹಾಕ್ಬಿಡ್ತೀವಿ, ಏನಾಗಲ್ಲ, ನಾಳೆ ಹೋದ್ರೆ ಬಂದ್ಬಿಡ್ಬೋದು, ಎದಕ್ಕೆ ಬೇಡಿ, ಬಟ್ಟೆ ಕಟ್ಬಿಡು. ಅವ್ರಿಗೆ ಗೊತ್ತಿಲ್ಲ, ಈ ಕಡೆ ತಿರ್ಕೊಂಡು ಸ್ವಲ್ಪ ಎತ್ತುತ್ತಾ ನೋಡಿದಂಗೆ ಕಟ್ಬಿಡುತ್ತಾ, ಒಳಗೆ ತಾನೇ ಅವನು ಬಗ್ಗಿ ನೋಡ್ಕೊಂಡಿದ್ದಾನೆ. ಒಟ್ಲೆ ಕಣ್ಣು ಕಟ್ಬೇಕಂತ ಕಟ್ಬಿಟ್ರು. ಫಸ್ಟ್ ದಿವಸ ನನಗೆಲ್ಲ ಫುಲ್ ಇದೆಲ್ಲ ಹೊಡೆದ್ಬಿಟ್ರು. ಇನ್ನೇನು ಮಾಡೋದು ಅವನ ಹತ್ರ? ಏನಿಂದ ಕೇಳೋದನ್ನ ಉತ್ತರ ಹೇಳುವುದು, ಉತ್ತರ ಕೇಳಲ್ವಲ್ಲ.
ಆಮೇಲೆ ವೈರ್ಲೆಸ್ ಮಾತಾಡ್ಕೊಂಡಿದ್ದಾರೆ. ಇವರೆಲ್ಲ ಹೋಗಿ ಬಾಂಬ್ ಹಾಕ್ಬಿಡಪ್ಪ, ಗುಂಡಾಕ್ಬಿಡಪ್ಪ. ನಮಗ್ ಏನು ಗುಂಡಾಕ್ಬೇಕಂತಾನಲ್ಲ, ಗುಂಡಾಕ್ ಅಂತಾನಲ್ಲ, ಏನಪ್ಪ ಗುಂಡಾಕ್ತಾನೆ? ಆ ಚಿನ್ನತಮ್ಮಿನ ಪಾಪ ಅಳ್ತಾನೆ, ಇವತ್ತೆಲ್ಲ ಗುಂಡಾಕ್ತಾರೆ ಕಣ, ನಮ್ಮನ್ನ ಸಾಯಿಸ್ತಾರ ಅಂತಾನೆ. ಇರಾನ್ ಏನ್ ಮಾಡಕ್ಕಾಗತ್ತೆ? ಸಿಕ್ಕಿದ ಮೇಲೆ ಗುಂಡಾದ್ರೇನು ಏನ್ ಮಾಡಿ ಏನು ಮಾಡಕ್ಕಾಗಲ್ಲ. ಇರಾನ್ ಮೇಲೆ ಕರ್ಕೊಂಡು ಹೋಗಿ ಏಪ್ರಿಲ್ 26, 93 ಸೋಮವಾರ ಅಲ್ಲಿಗೆ ಹೋಗಿ ಜೈಲಿಗೆ ಬಿಟ್ರು. ಮೈಸೂರು ಕೋರ್ಟ್ಗೆ ಎತ್ಕೊಂಡು ಹೋದ್ರಿ ಸರ್. ಕೋರ್ಟ್ಗೆ ಎತ್ಕೊಂಡು ಹೋಗುವಾಗ ಒಬ್ಬನಿಗೆ ಜಟ್ಟಿ ಜೊತೆಗೆ ಕರ್ಕೊಂಡು ಹೋದ್ರು. ಚಿನ್ನತಮ್ಮಿ ಬಿಟ್ಟು ತೆಲಂಗನೂರು ಅವನು, ಬರೀ ಜಟ್ಟಿ ಅವನಿಗೂ ಏನಲ್ಲ ಇದು ಕೂಡ ಇಲ್ಲ ಪಾಪ. ಒಂದು ಸರ್ಟಿ ಇತ್ತು, ಅದು ಹಿಂಗೆ ಆಗ್ಬಿಡ್ತದೆ, ಪಟ್ಟಣಿಲ್ಲ. 3 ತಿಂಗಳು ಇಟ್ಕೊಂಡಿದ್ದಾರೆ. ಒಂದು ಊಟ ಎತ್ಕೊಂಡು ಬಂದು 4 ಜನ ಭಾಗ ಮಾಡಿ ಕೊಡೋದು, ಹಂಗೆ ಮಾಡಿದ್ರು. ಆಮೇಲೆ ಕರ್ಕೊಂಡು ಹೋಗಿ ಜಡ್ಜಿ ನೋಡ್ಬಿಟ್ಟು ಎತ್ತಿ ಬೀಸಾಕ್ ಅಪ್ಪ, ಇಲ್ಲ ಹೆಂಗೆ ಇಂಥ ಕೇಸ್ ಬಂದ ಮೇಲೆ ಹಾರಾಕ್ಬಿಡಿ, ಏನು ಪೊಲೀಸ್ನವನು ಹೋಗ ಇಂಥ ಕೇಸ್ ಆಗೋನು. ಆಮೇಲೆ ಪುನಃ FIR ರೆಡಿ ಮಾಡಿ ಆಮೇಲೆ ಕಳಿಸಿದ್ರು. ಹೊರಗಡೆ ಕಾರ್ಲಿ ಬ್ಯಾನಲ್ಲಿ ಕುಂಡಿಸ್ಬಿಟ್ರು. ಸಾಯಂಕಾಲ 7 ಗಂಟೆಗೆ ಎತ್ಕೊಂಡು ಹೋಗಿ ಜೈಲಿಗೆ ಸೇರಿಸಿದ್ರು. ಆಮೇಲೆ ಜೈಲಿಗೆ ಹೋಗೋ ವೀರಪ್ಪನ ಕೇಸು, ವೀರಪ್ಪನ ಹಂಗೆ ಜನ ಅಲ್ಲಿ ಜೈಲಿಲ್ಲ ಕೂಟ ಕಂಡು ನೋಡ್ತಾರೆ. 7 ಗಂಟೆ ಆಯ್ತು ಜೈಲು ಒಳಗಡೆ ಹೋಗಿ ಬಿಟ್ರು. ಮಾರನೇ ದಿವಸ ಅಲ್ಲಿರುವ ವೀರಪ್ಪನ ಕೇಸ್ನವ್ರು ಇದ್ರಲ್ಲ ಅವರೆಲ್ಲ ಬಂದು ನೋಡಿದ್ರು. ಏನಪ್ಪ ವೀರಪ್ಪನಿಗೆ ಹಂಗೆ ಎಲ್ಲಿ ನೋಡಿದ್ರೆ ಎಲ್ಲ ಯಾರೆಲ್ವಲ್ಲಪ್ಪ ವೀರಪ್ಪನವರು. ಆಮೇಲೆ ವೀರಪ್ಪ ಚಿಕ್ಕಪ್ಪನ ಇದ್ನಲ್ಲ ಅವನು ಮಾತ್ರ ಗುರ್ತಿಡ್ಕೊಂಡ್ರು. ಹಳೆ ಕೇಸ್ನವ್ರು ಇದ್ರು ಒಂದು 15 ಜನ. ಕೀರಪ್ಪನ ಸ್ವಾಮಿ, ಅದೇ ಮಾದು ಅವ್ರೆಲ್ಲ ಮಕ್ಕಳು ತಾನೆ. ಅವ್ರ ಅಪ್ಪ ಮಕ್ಕಳು 4 ಜನ ಹಿಡ್ಕೊಂಡು ಬಂದ್ರಲ್ಲ. ಆಮೇಲೆ ಕೂಸುಮಾದಿ ಅದ್ದ ವೀರಪ್ಪನ ಅಣ್ಣ. ಅಯ್ಯಯ್ಯೋ ಏನಪ್ಪ ಇವೆಲ್ಲ ಹಿಡ್ಕೊಂಡು ಬಂದ್ಬಿಟ್ರು. ಪಾಪ ಅವ್ನು ಬಂದು ತೀಕಿ ಈಸ್ಕೊಟ್ಟ. ಕೊಟ್ಬಿಟ್ಟು ನಿಮ್ಮೆಲ್ಲ ಯಾಕಪ್ಪ ಕರ್ಕೊಂಡು ಬಂದ್ರು, ನಿಮ್ಗೆ ಇದಕ್ಕೆ ಏನಪ್ಪ ಸಮುದಾಯ ಇದೆ ಪಾಪ ಅಂದ್ಬಿಟ್ಟು ಹೇಳ್ದ. ಸರಿ ಆಯ್ತು ಹೋಯ್ತಪ್ಪ, ನಾವು ಫಸ್ಟ್ ಬ್ಯಾಚು. ಆಮೇಲೆ ನೋಡಿ ವಾರಕ್ಕೆ 10 ಜನ ಬರ್ತಾ ಇದ್ದ. ಏನು ಕೇಸ್ ಆಗಿದ್ರೆ ಅಂತ ಫಸ್ಟೇ ಗೊತ್ತಿಲ್ಲ. ಒಂದು 2 ತಿಂಗಳು ಆದ್ಮೇಲೆ ಗೊತ್ತಾಯ್ತು ಏನು ಮರ್ಡರ್ ಕೇಸ್ ಹಾಕಿದ್ದಾರೆ ಅಂದ್ಬಿಟ್ಟು ಗೊತ್ತಾಯ್ತು ಎಲ್ಲರಿಗೂ. ರಾಮಾಪುರ ಪೊಲೀಸ್ ಸ್ಟೇಷನ್ ಹೊಡಿದ ಕೇಸು, ಹರಿಕೃಷ್ಣ ವೀರಪ್ಪನ ಕೇಸು, ಸಹಚರ್ ಅವರು ಇಲ್ಲಿ ಗ್ಯಾಂಗ್ ಲೀಡರ್ ಏನವ್ರ ಇಷ್ಟ ಬಂದಂಗೆ ಬರ್ಕೊಳುತ್ತಾ ಸರ್, ಯಾರು ಕೇಳ್ತಾರೆ? ಅವ್ರು ಇಷ್ಟ ಬಂದಂಗೆ ಬರ್ದವರು ತಾಡ ಹಾಕಿದ್ರು. ಅಲ್ಲಿ ಹೋದ್ರು 120 ಜನ ತಾಡನೆ. ಹೌದು, ಏನಿಲ್ಲ ಬಾಪ ಹೋಗಿ ಬರ್ಮಂದು ಕರೆದ್ರು ಅಷ್ಟೇ, ನೀ ಏನು ಹೇಳಿಲ್ಲ. ಆಮೇಲೆ ಅವನು ಸಬ್ ಇನ್ಸ್ಪೆಕ್ಟರ್ ಹೇಳಿದ, ಈ ಹುಡುಗನೇ ಹತ್ಕ ಕರ್ಕೊಂಡು ಬಂದ್ರು, ಇವನಿಗೆ ಸಂಬಂಧನೇ ಇಲ್ಲ ಮಾಟಲ್ಲಿ, ಅವನು ಇವನಿ ಹತ್ ಕರ್ಕೊಂಡು ಬಂದ್ರು ಅಂತ. ಆಮೇಲೆ ಯಾರು ಏನಂದು ವಿಚಾರಣೆ ಮಾಡಿದ್ರು. ಯಾರು ಮಗನ್ ಕೇಳ್ಬಿಟ್ಟು ಬಿಳಿವಂದನ ಬಾಮ ಇದ್ದ ಮೇಲೆ, ಬಿಳಿವಂದ್ರ ನಿನ್ ಬಾಮ ಇದ್ನಾ, ಸರಿ ಹಂಗಾರೆ ಇವನೊಂದು ಕೇಸ್ ಹಾಕ್ಬಿಡಪ್ಪ, ಹಂಗಾರೆ ಇವನಿಗೊಂದು ಕೇಸ್ ಹಾಕ್ಬಿಡಪ್ಪ, ಇರ್ಲಿ ಅವನು. ಏನ್ ಸರ್ ನನ್ನ ಮೇಲೆ ಕೇಸ್? ಈಗ ಏನಾಗಲ್ಲ ಬಿಡಯ್ಯ, ಏನಾಯ್ತದೆ ಏನೆಲ್ಲ ಬಿಡು, ಒಂದು ಪಿಟಿಗೇಸ್ ಹಾಕ್ತಿವಿ, ಹೋಗಿ ನೀವು ಹೋಗಿರಿ ನಾಳೆ ಬಂದ್ಬಿಡ್ಬೋದು ಹೋಗ ಅಂತಾನೆ. ಆಮೇಲೆ ಅವ್ರು ಹೇಳಿದ್ರು ವೆಂಕಟಸ್ವಾಮಿ ಪೊನ್ಸ್ವಾಮಿ ಅವ್ರ ಹತ್ರ ಹೇಳಿದ್ರು, ಏನು ಪೊನ್ಸ್ವಾಮಿ ನಾವು ಮಾಡೋದು, ನಮಗೆ ಪ್ರೆಸರ್ ಜಾಸ್ತಿ, ಯಾವನೋ ಒಂದು 10 ಜನ ಹಿಡಿದು ಹಾಕ್ಬೇಕಿಲ್ಲ ಅಂದ್ರೆ ನಮ್ಮ ಕೆಲಸ ಹೊಂಟೋಯ್ತಲ್ಲ, ಏನ್ರಿ ಮಾಡೋದು? ಏನಾಗಲ್ಲ ಬಿಡಿ, ಇವತ್ತು ಹೋಗಿ ನಾಳೆ ಬರ್ತಿಲ್ಲ. ಎಲ್ಲ ನಂಬ್ಕೊಂಡಿದ್ದಂಗೆ ತಾಡಾಕ್ತಾನೆ ಫಸ್ಟ್ ಗೊತ್ತೇ ಇಲ್ಲ, ಯಾರು ಗೊತ್ತಿಲ್ಲ ಸರ್. ಫಸ್ಟ್ ತಾನು ತಾಡಾ ಕೇಸ್ ನಾವು ತಾನೆ ಫಸ್ಟ್ ಬೇಸೆ, ನಮ್ಗೆ ಹೆಂಗೆ ಗೊತ್ತು? ಆಮೇಲೆ ಅಲ್ಲಿ ಹೋಗಿ 20 ದಿವಸ ಆದಮೇಲೆ ಗೊತ್ತು ಈ ಟಾಡಾ ಕೇಸ್ ಅಂತ ಕಣೆ ಬೇಲೆ ಸಿಗಲ್ವಂತೆ. ದೇಶ ಸುರಗ ನಮಗೇನು ಗೊತ್ತು ಯಾವ ದೇಶ ಸುರಗ ಕೇಸ್ ನಾವು ಮಾಡಿರಕ್ಕೆ. ಸೇರಿನೇನು ಮಾಡೋದು, ಆಮೇಲೆ ಜೈಲೇ ಗದಿ. ಬಿಲ್ವೇಂದ್ರ ಅನ್ನೋದು ನಮ್ಮ ಅಕ್ಕನ ಗಂಡ, ಈ ಆಸ್ತಿ ಅವ್ರ ತಾನೆ ನೋಡಿ. ಇಲ್ಲಿಂದ ಊರು, ಆ ಊರಿಂದ ಆ ಊರ್ ತನಕ ಅವ್ರದೇ ಜಮೀನು ಬಿಲ್ವೇಂದ್ರನದು. ಸರ್ 7 ಊರಿಗೆ ಮನ್ನದಂಡ ಕೊಡಕ್ಕಾಗಲ್ವಾ? ನಾನು ಮನಸ್ಸು ಮಾಡಿದ್ರೆ ಪೊಲೀಸರು ಮನಸ್ಸು ಮಾಡಿದ್ರೆ ಹೆಂಗ್ ಬೇಕು ನಡೀಬೋದಿಲ್ಲ. ಯಾವ್ದೊಂದು ಕೊಲೆಗ ಫಿಟ್ ಮಾಡಿ ಒಂದು ಸಾಚಿ ಫಿಟ್ ಮಾಡುತ್ತಾನೆ, ಇದೇನು ದೊಡ್ಡ ವಿಷಯ. ಅವ್ರು ಮನಸ್ಸು ಮಾಡಿದ್ರೆ ಜನಾಧಿಪತಿ ಕೂಡ ಕೇಸ್ ಹಾಕ್ಬೋದಪ್ಪ. ಯಾರು ಸರ್ ವೀರಪ್ಪನಿಗೆ ಹೋಗೋದಕ್ಕೆ ಅವ್ರಿಗೇನು ಹಣ ಬರೋಣ, ಅವ್ರಿಗೇನು ಜಮೀನು ಇಲ್ಲವಾ, ಅವ್ರಿಗೇನು ತೋಟ ಆಸ್ತಿ ಇಲ್ವಾ, ಯಾವ್ದು ಏನಿಲ್ಲ, ಎಲ್ಲ ಆಸ್ತಿ ಪಾಸ್ತಿ ಇಲ್ಲ ಸರ್. ಅವ್ರು ಯಾತಕ್ಕೆ ಹೋಯ್ತಾರೆ? ಮಂಟ ಈ 25 ಎಕರೆ ಇದ್ರೆ ಮಾಟೇಲಿ ಮಂಟೆ ಶ್ರೀಮಂತಲ, ಅದೇನು ಬಡವನ? ಅವನಿಗೆ 100 ಜನ ಕೆಲಸಗಳು ಅಷ್ಟು ಅವನ ಕೈಲಿ. ನೋಡಿ ಸರ್ ತೋಟ ನೋಡಿ ಎಷ್ಟಿದೆ. ಆ ಊರಿಂದ ಈ ಊರ್ ತನಕ ಅವ್ರ ತಾನೇ ಜಮೀನು. ಮೋರೀಸ್ ಗೌಡ್ರು ಅವ್ರ ತಂದೆ ಅಂದ್ರೆ ರಾಜಕೀಯದಲ್ಲಿ ಆವಾಗ ಸ್ವಲ್ಪ ಇನ್ನೊಂದು 5 ಸಾವಿರ ಆವಾಗ ಕಾಂಗ್ರೆಸ್ನವರೇ ಹಿಡ್ದು ಹಾಕಿದ್ದು. ಆ ಟೈಮಲ್ಲಿ ಗೆದ್ದುವುದೇ ಇಲ್ಲ. ಈ ಸತಿ ನಮ್ಮ ಜಾತಿಯನ್ನು ಗೆಲ್ಸೇಬೇಕು. ಯಾರು ಕಾಂಗ್ರೆಸ್ ಅವ್ರಿದ್ರೆ ಎಲ್ಲ ಒಳಗಡೆ ಹಾಕಿ, ಅದಕ್ಕೆ ತಾನು ದೊರಸ್ವಾಮಿ ಶೆಟ್ಟರು ಪೊನ್ಸ್ವಾಮಿ ಅದ್ರ ತಾನು ಹಾಕಿ ಸರ್. ಬಿಲ್ವೆ ಅಂದ್ರದು ಫಾರೆಸ್ಟ್ ಹತ್ರ ಇರ್ತಲ್ಲ ಜಮೀನು, ಬಿಲ್ವೆ ಅಂದ್ರೆ ಜಮೀನು ಫಾರೆಸ್ಟ್ ಹತ್ರ. ಬಿಲ್ವೆ ಅಂದ್ರ ಮಾಟಲಿಯವರೇ, ಅವ್ರ ಜಮೀನ್ ನೆಲ್ಲೂರ್ಲಿ ಇತ್ತು. ನೆಲ್ಲೂರ್ಲಿ ಇರುವಾಗ ವೀರಪ್ಪನ ಗ್ಯಾಂಗ್ನವ್ರು ಅಲ್ಲಿ ಬರ್ತಾರೆ ಹೋಯ್ತಾರೆ ಅನ್ನೋ ಒಂದು ಮಾಹಿತಿ. ಗುರುನಾಥ್ ಹಿಡಿದ್ರಲ್ಲ, ಗುರುನಾಥ್ ಆವಾಗ ಸತ್ವಾದ್ರಲ್ಲ, ಗುರುನಾಥ ನೀವು ವಿಷಯ ತಿಳಿದಿರ್ಬೋದು. ಅವ್ರು ಕೇಳುವಾಗ ನಿಮ್ಗೆ ಯಾರು ಪರಿಚಯ ಅಂದ್ರೆ ಬಿಲ್ವಂದ್ರ ಅವ್ನು ಹೇಳಿದಾರೆ. ಸಕ್ಕಿದಾಮದ ಹರಿಕೃಷ್ಣ ಹೊಡೆದು. ಬಿಲ್ವೆ ಅಂದ್ರೆ ಅವಾಗ ಮೋಟರ್ ಗಟ್ರು ಕಾಯಿಲ್ ಕಟ್ಗಳು ವೈರಿಂಗ್ ಮ್ಯಾನ್ ಅವರು. ಅವ್ರ ಜಮೀನಲ್ಲಿ ಇದೆ. ಆ ಜಮೀನಿಗೆ ಬರ್ತಾರೆ ಒಂದು ಉದ್ದೇಶ ಅವ್ರಿಗೆ, ಪೊಲೀಸ್ನವ್ರಿಗೆ. ವೀರಪ್ಪನ ಗ್ಯಾಂಗ್ ಗುರುನಾಥ್ ಹಿಡಿದ ಮೇಲೆ ಅವ್ನು ಹೇಳಿದಾನೆ. ಕರ್ಕೊಂಡು ಹೋಗಿ ಕೇಳಿದ್ರು. ಹೌದು ಸರ್ ಅವ್ನು ಬಂದದ್ದು ನಿಜ, ನಮ್ ಫಾರೆಸ್ಟ್ ಹತ್ರ ಜಮೀನು ಬಂದದ್ದು ನಿಜ. ಸರಿ ಅಪ್ಪ ನಾವು ಬಂದ್ರೆ ಹಿಡು ಕೊಡ್ತೀರಾ? ಸರಿ ಸರ್ ಬಂದ್ರೆ ನಿಮ್ಗೆ ಸುದ್ದಿ ಹೇಳ್ತೀವಿ ಅಂದು ಹೇಳು. ಸರಿ ಆಯ್ತು ಹೋಗಪ್ಪ, ಬಂದ್ಮೇಲೆ ನಮ್ಗೆ ಹೇಳಿ ಅಂತ ಹೇಳ್ಬಿಟ್ರು. ಯಾರು ಸೈಕಿಲಾಮದ ಹರಿಕೃಷ್ಣ. ಆಮೇಲೆ ವೀರಪ್ಪನ ಸುದ್ದಿ ಗೊತ್ತಾದ್ರೆ ಇವನು ಬಿಡ್ತಾನ, ವೀರಪ್ಪನ ಬಿಡ್ತಾನೆ ಸರ್. ಎಷ್ಟು ಜನ ಸಾಯಿಸ್ಬಿಡ್ತಾನೆ, ನಾವು ಹೋಗಿ ಅವ್ನು ಹಿಡಿಯಕ್ಕಾಗುತ್ತೆ. ಇವ್ರು ಪೊಲೀಸ್ನವ್ರು ಹಿಂಸೆ ತಾಳದ ಏನು ಮಾಡಿದ್ರು,
ಇಲ್ಲಿದ್ರೆ ನಮ್ಗೆ ತೊಂದರೆ ಬರ್ತಾನೆ ಇನ್ಸ್ಪೆಕ್ಟರ್ದು ಅವ್ರ ತಾಯಿ ವಿಷಯ ಹೇಳಿದ್ರು, ನೀನು ಯಾವ್ದು ಕಣ್ಣಿಗೆ ಮರ ಹೋಗ್ಬಿಡು ಬಿಲ್ವೇಂದ್ರ ಬೇಡ. ಅವ್ರು ಸ್ವಲ್ಪ ಅವ್ರ ತಂದೆಗೆಲ್ಲ ಪರಿಚಯ ಆದವು. ಬಿಲ್ವೇಂದ್ರ ತಂದೆಗೆ ಪರಿಚಯ ಆದ್ರು, ಇವ್ರಿಗೆ ಸ್ವಲ್ಪ ಪರಿಚಯನೇ. ಜಮೀನ್ ಇತ್ತು, ಹೋಗುದು, ಮೋಟರ್ ಬೈಕ್ ಇತ್ತು, ಹೋಗುದು ಬರಲಿಲ್ಲ ಇದ್ರು. ಆಮೇಲೆ ಅವ್ರು ಏನು ಮಾಡಿದ್ರು, ಸದ್ಯಕ್ಕೆ ಸೈಕಲ್ ಅಂಬುದು ನಾವು ಹೇಳೋಕ್ಕಾಗಲ್ಲ ಸರ್, ಅವ್ನು ತರವಾದ ಮನುಷ್ಯ, ನೀವು ಕಣ್ಣು ಕಾಣ ಹೋಗ್ಬಿಡು, ವಿಷಯ ತಿಲ್ಲ ನಮ್ಗೆ ಹೇಳು ಅಂದ್ಬಿಡು ಈ ರೋಡಿಗೆ ಹೋಗಿ ಅಂತ ಹೇಳ್ಬಿಟ್ರು. ಈ ರೋಡ್ ಹೋಗಿದ್ರು ಆ ಬಿಲ್ವೇಂದ್ರ. ಅವ್ರು ಹೋಗಿ ನೋಡ್ಕೊಂಡು ಕೂಡ ಒಂದ್ಸತಿ ಬಂದ್ರು. ಬಿಲ್ವೇಂದ್ರ ನೋಡ್ಕೊಂಡು ಸೈಮೇನು ಇದ್ರೆ ಹಿಡಿದು ಕೊಡಿಯ ನಮ್ಮ ಮಾಟಲಿ ಕಡೆ ಬಂದ್ರೆ ಅಂದು ಹೇಳಿದ್ರು. ಸರಿ ಸರ್ ಬಂದ್ರೆ ಹೇಳ್ತೀನಿ, ನಾನೇ ಇಲ್ಲಿದ್ದೀನಿ ಸರ್, ಏನು ಮಾಡೋದು, ಆ ಕಡೆ ಹೋದ್ರೆ ವೀರಪ್ಪ ನಮ್ಮನ್ನು ಬಿಡಲ್ಲ, ಪೊಲೀಸ್ನವ್ರು ಸಹಾಯ ಮಾಡ್ತೇನೆ ಅಂದ್ಬಿಟ್ಟು ನಮ್ಮನ್ನು ಹೊಡಿತಾರೆ, ಮಧ್ಯದಲ್ಲಿ ನಾನು ಯಾವುದಿಲ್ಲ ಹಾಕೊಂಡಿದ್ದೀನಿ ಅಂತ ಅವಳು ಹೇಳ್ಬಿಟ್ರು ಬಿಲ್ವೇಂದ್ರ. ಆಮೇಲೆ ಪೊಲೀಸ್ ಸ್ಟೇಷನ್ ಫೈರ್ ಆಯ್ತು. ಆಮೇಲೆ ಸರಿ ಹರಿಕೃಷ್ಣ ಸೈಕಲ್ ಅಂಬುದು ಫೈರ್ ಆಯ್ತು. ಆಮೇಲೆ ಬಾಂಬ್ ಬ್ಲಾಸ್ಟ್ ಆಯ್ತು. ಯಾವ್ದಿಗೆ ಇವ್ರು ಈ ಕಡೆ ಬಂದೇ ಇಲ್ಲ, ಅಲ್ಲೇ ಇದ್ರು, ಈ ರೋಡ್ಲೇ ಇದ್ರು. ಸರಿ ಇದೆಲ್ಲ ಮುಗಿದ ಮೇಲೆ ಟಾಡ್ ಹಾಕಿದ್ರಲ್ಲ, ಹೆಂಗತ್ತಲ್ಲ ಅವ್ನು ಇರುವ ಜಾಗ ಚಕ್ಕನ್ ಕರ್ಕೊಂಡು ಬಂದು, ಯಾಕೆ ನಿಮ್ಗೆಲ್ಲ ಲೋಕಲ್ ಇನ್ಸ್ಪೆಕ್ಟರ್ ನಿಮ್ಗೆ ಗೊತ್ತಿಲ್ವಾ ಹಾಗೆ ಅನ್ಬೋದು, ಇವ್ರು ಇಟ್ಕೊಂಡು ಆ ಕೇಸ್ಲಿ ಬಿಟ್ರು. ಮೇಲಧಿಕಾರಿ ಕೇಳ್ತಾರಲ್ಲ ಸರ್, ಏನಪ್ಪ ನಿಮ್ಗೆ ಇಷ್ಟೆಲ್ಲ ಆಗಿದೆ, ನಿಮ್ಗೆಲ್ಲ ಹಿಡಿಯೋಕ್ಕಾಗಲ್ಲ ಅಂದ್ಮೇಲೆ ಸಕ್ನ ಯಾವುದೋ ಒಂದು ಅರ್ಜೆಂಟ್ಗೆ ಅವ್ರಿಗೆ ಬೇಕು ಸರ್ ಜನ. ದಕ್ಷಿಣ ದೊಡ್ಡ ಆಫೀಸರು ಬೋಯ್ವಾಗ ಯಾವುದೋ ಒಂದು 10 ಜನ ಎತ್ಕೊಂಡು ಹೋಗಿ ಆ ಕೇಸ್ಗೆ ಹಾಕು. ಹಿಡಿದು ಬಿಟ್ಟಿದ್ದು ವೀರಪ್ಪನಿಗೆ. ಅವನ ಬಂದು ಇಲ್ಲಿ ವಿಚಾರಿಸ್ತಾನೆ, ದೊಡ್ಡ ಅಧಿಕಾರಿ ಯಾವನು ಬಂದು ವಿಚಾರಿಸ್ತಾನೆ. ವೀರಪ್ಪನ ಗ್ಯಾಂಗ್ ಒಂದು 20 ಜನ ಹಿಡಿದಂದ್ರೆ ಆಯ್ತು ಹಂಗಂದ್ರೆ ಫೋನ್ ಮಾತಾಡುತ್ತಾನೆ. ಅವನು ಬಂದು ಇಲ್ಲಿ ನೋಡ್ತಾನೆ, ನೋಡುವಿಲ್ಲ. ಜೈಲ್ಗ ಇವತ್ತು ವೀರಪ್ಪನ ಚಕ್ಕಿಮುಕ್ಕಿಲಿ 20 ಜನ ಹಿಡಿದಿದೀವಿ, ಮುಗಿದೋಯ್ತು. ಇಲ್ಲೇ ಪಾಪ ಮನೇಲಿರುವವರು ತೋಟದಲ್ಲಿ ಕೆಲಸ ಮಾಡೋದು ಕರ್ಕೊಂಡು ಹೋಗುತ್ತಾನೆ. ಇವ್ರು ಯಾವ ಕಾಡಿಗೆ ಹೋಗಿ ಸರ್ ಹಿಡಿತಾರೆ? ಅವ್ರು ಜೀವಮಾನದಲ್ಲೂ ಕಾಡಲ್ಲಿ ಹೋಗಿ ಅವ್ರು ಚಕ್ಕಿಮುಕ್ಕಿ ಮಾಡಿಲ್ಲ. ಏನು ಮಾಡಲಿ, ಏನೋ ಅಪ್ಪಿ ವೀರಪ್ಪ ಸುಟ್ಟಾಕ್ಬಿಟ್ರೆ ಸ್ಟೇಷನ್ ರೆಡಿ ಆಗಿದ್ದಲ್ಲ. ನಾವು ಚಕ್ಕಿಮುಕ್ಕಿ 5 ಜನ ಸತ್ರು, ನಾವು 20 ಜನ ಸುಟ್ಟಾಕಿದ್ವಿ ಹೇಳ್ತಾರೆ ಅಷ್ಟೇ, ಇನ್ನೇನಿಲ್ಲ. ಯಾವಾಗಲೂ 8 ಜನ ಫೈರ್ ಆಯ್ತಲ್ಲ ಇದು ಬೆಟ್ಟದಲ್ಲಿ, ಆವಾಗ ಇಲ್ಲಿ ಬಂದು ನಾವು ಜೈಲ್ ಇದ್ದೀವಿ. ಅವಾಗ ಅವ್ರು ಬಂದು ಹೇಳ್ತಾರೆ, ಪಾಪ ಅಲ್ಲಿ ಬೆಟ್ಟದಲ್ಲಿ ಇರೋರು, ಈ ತರ ಪಾಪ ಸ್ಟೇಷನ್ ಇರೋಲ್ಲ ಹಿಡ್ಕೊಂಡು ಹೋಗಿ ಸುಟ್ಟಾಕ್ಬಿಟ್ಟು. ಆವಾಗ ನಮ್ಗೆ ಗೊತ್ತಿಲ್ಲ, ನಾವು ಪೇಪರ್ ನೋಡ್ಬಿಟ್ಟು ನಿಜವಾದ ವೀರಪ್ಪನ ಸಾಯಿಸ್ಬಿಟ್ಟು 8 ಜನರು ಹೋದ್ರಲ್ಲ ಅಂತ ಹೇಳಿದ ಮೇಲೆ ತಿರ್ಗಾ ಇಲ್ಲಿ ಬಂದ್ರೆ ಪಾಪ ಎಲ್ಲ ಮನೇಲಿರುವರು ಅಕ್ಕಪಕ್ಕದವರು 8 ಜನ ಸತ್ರಲ್ಲ, ಅವರೆಲ್ಲ ವೀರಪ್ಪನ ಗ್ಯಾಂಗ. ಯಾವ ವೀರಪ್ಪನ ಗ್ಯಾಂಗ್ ಸರ್ ಸುಟ್ಟಾಕಿದ್ರು? ವೀರಪ್ಪನ ಗ್ಯಾಂಗ್ ಅಂದ್ರೆ ಅವ್ರು ಎನ್ಕೌಂಟರ್ ಮಾಡಿದ್ದು, ಎನ್ಕೌಂಟ್ರೆ ಅದು ಸ್ಟೇಷನ್ ಕರ್ಕೊಂಡು ಹೋಗಿ ಸುಟ್ಟಾಕಿದ್ದು. ನಿಜವಾಗ್ಲೂ ವೀರಪ್ಪ ಒಬ್ಬ ಅಲ್ಲಿ ಹೊಡೆದು ಬಿಟ್ರೆ ಪೊಲೀಸ್ನ ಇಲ್ಲಿ 5 ಜನ ಖಾಲಿ. ಅದು ಯಾವನ ಆ ಟೈಮ್ಲಿ ಯಾವನ ಇದ್ದನ ಶಾಸನ ಅವನು ಖಾಲಿ, ಯಾರು ಇಟ್ಕೊಂಡೆ ಅವ್ರು ಖಾಲಿ. ಇವತ್ತು ಯಾವಾಗ ಸ್ಪೇರ್ ಇಟ್ಕೊಂಡಿದ್ದಾರಲ್ಲ, ವರ್ಷ ಬಿಟ್ಟು ಒಂದು ರೂಮ್ ಮಾಡಿ ಅಲ್ಲಿ ಇಟ್ಕೊಂಡಿದ್ರಲ್ಲ, ಅಲ್ಲಿ ಯಾರೋ ಒಬ್ಬನ 5 ಜನ ಸರಿ ಕರ್ಕೊಂಡೋಗಿ ಸುಟ್ಟಾಕ್ಬಿಡ, ಬಟ್ಟೆ ಚೇಂಜ್ ಮಾಡಿ ಆಯ್ತು, ಒಂದು ಕಾಯಿ ಶರ್ಟ್ ರೆಡಿಯಾಗಿ ಇಟ್ಕೊಂಡಿದ್ದಾರೆ, ಹಾಕೊಂಡೆ ಕರ್ಕೊಂಡು ಹೋಗಿ ಸುಟ್ಟಾಕ್ಬಿಡು. ನಿಜವಾದ ಒಬ್ಬನ ಮಾತ್ರ ಸುಟ್ಟಿದ್ದಾರೆ. ಯಾರಂದ್ರೆ ಮಣಿ ಅಂತ ಒಬ್ಬ ಮೊಳಕಾರ ಮಣಿ, ಅವನು ಮಾತ್ರ ಕಾಡಲ್ಲಿ ಸುಟ್ಟಿದ್ದಾರೆ ವೀರಪ್ಪನ ಕೇಸಲ್ಲಿ. ಮತ್ತೆ ವೀರಪ್ಪನ ಮಟ್ಟ ಸೂಟ್ ಮಾಡಿದ್ರೆ ಪಾಪ ಏನೋ ಸೈನೆಟ್ ಹಾಕಿ ಜನ ಪಾಪ ಕೊಟ್ರು, ಸಾಯಿಸಿದ್ರು ಅಷ್ಟೇ. ಇವ್ರು ಯಾರು ಸಾಯಿಸಿದ್ರು? ಈಗ ಬಿಲ್ವೇಂದ್ರ ಅಂತ ಈ ರೋಡ್ಲಿದ್ರು. ಯಾರು ಹೋದ್ರಲ್ಲಿ ಈ ರೋಡಲ್ಲಿ? ಈ ರೋಡ್ಲಿ ಇವರು ತರ್ತಾ ಹೋದ್ರು ಕರ್ಕೊಂಡು ಬರಕ್ಕೆ. ಹೋಗಿ ಬಾ ಏನಿಲ್ಲ ಒಂದು ವಿಷಯನ ಇದೆ ಬಂದ್ ಬಿಲ್ವೇಂದ್ರನ ಕರ್ಕೊಂಡು ಬಂದು ಬೆಟ್ಟದಲ್ಲಿ ಕುಂಡ್ರಿಸಿ ಹೊಡೆದು ಪಡೆದು, ಅವಾಗ ಫೈರಿಂಗ್ ಆಯ್ತಲ್ಲ 7 ಜನ ರಂಗಸಾಮಠಲ್ಲಿ, ಅವ್ರಿಗೆ ಕರ್ಕೊಂಡು ಬಂದ್ರು. ಬಿಟ್ಟು ಒಬ್ಬ ಇನ್ಸ್ಪೆಕ್ಟರ್ ಅವ್ರ ಜೊತೆಗೆ ಓದಿದವರು. ಆವಾಗ ಅವ್ರು ಇನ್ಸ್ಪೆಕ್ಟರ್ ಅಲ್ಲಿ, ಅಯ್ಯೋ ಇವನೇ ಅದಕ್ಕೆ ನನ್ನ ಫ್ರೆಂಡ್ ಕರ್ಕೊಂಡು ಹೋಗ್ತೀರಿ, ಬಿಟ್ಬಿಡ ಅವನ ಬಿಟ್ಬಿಟ್ಟು ಬೇರೆಯವನೇ ಅವ್ರನ್ನ ಕರ್ಕೊಂಡು ಬಾ ಅಂದ್ಮೇಲೆ ಅಯ್ಯಂದವರಿಗೆ ಎತ್ತಿ ಇವನು ಬಟ್ಟೆ ಹಾಕಿ ಕರ್ಕೊಂಡು ಹೋದೆ ಅಂತ ಬಿಲ್ವೇಂದ್ರ ಹೇಳಿದ. ಅಯ್ಯಂದವರೇ ನೆಲ್ಲೂರು ಅವನು. ಬಿಲ್ವೇಂದ್ರ ಸಟ್ ಹಾಕಿ ಅವನ ಎತ್ತೋಗಿ ಎತ್ಕೊಂಡು ಹೋಗಿ ಸುಟ್ಟಾಕ್ಬಿಟ್ಟು ಕೇಳಲು ನಿಜವಾದ ವೀರಪ್ಪನ್ ಗ್ಯಾಂಗ್ ಸುಟ್ಟಾಕ್ಬಿಟ್ರು ಅಂದ್ರು. ಸದಾಶಿವ ಆಯೋಗದಲ್ಲಿ ಹೆಂಗ ಅವ್ರ ನಿರೂಪಣೆ ಬಂತು? ಮೆಡಿಕಲ್ ರಿಪೋರ್ಟ್ ಬಂತಲ್ಲಪ್ಪ, 3 ದಿವಸ ಊಟ ಎಲ್ಲ ಸಾಯಿಸಿದ್ರೆ ಅನ್ಬಿಟ್ಟು ಪಕ್ಕದಲ್ಲಿ ಫೈರ್ ಮಾಡಿರೋದು, ದೂರದಲ್ಲಿ ಫೈರ್ ಮಾಡಿದ್ರು, ಡಾಕ್ಟರ್ ಗೊತ್ತಾಯ್ತಲ್ಲ, ಅದರಿಂದ ಅದನ್ನ ಅವ್ರಿಗೆ ಪರಿಹಾರ ಎಲ್ಲ ಸಿಕ್ಕಿತ್ತು. ಆ 8 ಜನಕ್ಕೆ ಪರಿಹಾರ ಕೊಟ್ಟಿದ್ದಲ್ಲ ಸರ್ ಸರ್ಕಾರ. ಇದು ಬೆಟ್ಟದಲ್ಲಿ ರಂಗಸ್ವಾಮಿ ಹೊಟ್ಟಲ್ಲಿ ಆ ಟೈಮ್ಲಿ ಸ್ಟೇಷನ್ ಕರ್ಕೊಂಡು ಬಂದು ಇವ್ರು ಸುಟ್ಟಾಕಿದ್ರು ಸರ್. ಅವತ್ತು ಪುಟ್ಟಮಲಾಜವ್ರು ಇದ್ದಾರಲ್ಲ, ಅವ್ರ ತಾನೇ ಪಾಪ ಕರ್ಕೊಂಡು ಬಂದವ್ರು. ಅವರೇ ಹೇಳ್ತಾರಲ್ಲ, ಇವರು ಫೈರ್ ಮಾಡಿ ಅಂತ ಹೇಳಿದ್ದಾರೆ, ಅವ್ರು ನಾನ್ ಮಾತ್ರ ಮಾಡಲ್ಲಪ್ಪ, ನನಗೆ ಈ ಪಾಪ ಬೇಡ, ನೀವು ಹೋಗ ಆ ಕಡೆ ಅನ್ಬಿಟ್ಟು ಸುಟ್ಟಾಕಿದ್ದಾರೆ. ಬಿಲ್ವೇಂದ್ರ ಎಲ್ಲಿದ್ರು ಅವಾಗ ಸ್ಟೇಷನ್ ಇದ್ರು ವರ್ಕ್ಶಾಪ್ ಅಲ್ಲಿ. ಇಲ್ಲಿ ಬೆಳಿಗ್ಗೆ ಟೈಮ್ಲಿ ಫೈರ್ ಆಯ್ತಲ್ವಾ, ವಿಷಯ ಗೊತ್ತಾದ್ಮೇಲೆ ಯಾರೋ ಒಂದು 8 ಜನ ದಕ್ಷಿಣ ಸುಡಬೇಕು. ನಮಗೂ ಅವನಿಗೂ ಚಕ್ಕಿ ಮುಗಿ ನಡೀತು, ವೀರಪ್ಪನ ಪೊಲೀಸ್ನವ್ರು ಸಾಯಿಸ್ಬಿಟ್ಟೆಲ್ಲ ಕೇವಲ ಅಲ್ವಾ. ವೀರಪ್ಪ ಬಂದು 5 ಜನ ಸುಡುವಾಗ ನೀವೇನ್ ಮಾಡ್ತಾ ಇದ್ದೀನಿ ಜನ ಕೇಳ್ತಾರಲ್ವ, ಎಲ್ಲ ಒಂದು ಅಧಿಕಾರಿ ಕೇಳ್ಬೋದು, ಮಿನಿಸ್ಟ್ರೇ ಕೇಳ್ಬೋದಪ್ಪ, ಒಂದು ಮಾತು ಇಟ್ಕೊಳ್ಳಿ. ಅದಕ್ಕೇನ್ ಮಾಡ್ಬೇಕು? ಇಲ್ಲಿಂದ ಒಂದು 8 ಜನ ಸುಟ್ಟಾಕ್ಬಿಟ್ರೆ ವೀರಪ್ಪ ನಾವು ಫೈರಿಂಗ್ ಆಗುವಾಗ ನಾವು 8 ಜನ ಪೊಲೀಸ್ನವ್ರು ಸೇರ್ತಿದ್ದೀವಿ, ಅವರು 8 ಜನ ಹೊಡೆದಾಕಿದೀವಿ ಅಂತ ಹೇಳಕ್ಕೆ. ಇದೆಲ್ಲ ಈ ತರ ನಾಟಕ. ಅವ್ರ ಜೊತೆಗೆ ಓದಿದ್ರು ಅಂತೆ ಆವಾಗ ಮೈಸೂರಲ್ಲಿ ಬಿಲ್ವೇಂದ್ರನ ಜೋಡಿ. ಇಲ್ಲಿ ಏನಪ್ಪ ಇಲ್ಲಿ ವಿಷಯ ಹೇಳಿದ್ದಾರೆ ಈ ತರ ಆಗಿದೆ ಅನ್ಬಿಟ್ಟು ಅವ್ರು ಅವಾಗ ಕರೆದು ಹೇಳಿದ್ದಾರೆ ಒಂದು ಮಾತು, ಇವನು ನಮ್ ಜೊತೆಗೆ ಓದಿನ ಅವನು ಅಂತವನಲ್ಲ, ಸರಿ ಆಯ್ತು ಹೋಗಿದ್ರು. ಆವಾಗ ಇವರು ಅವ್ರು ಉಸಿರು ಕಾಪಾಡಿದ್ದಾರೆ ಇನ್ಸ್ಪೆಕ್ಟರ್. ಬುಡಪ್ಪ ಇವನು ಬಿಟ್ಬಿಟ್ಟು ಬೇರೆಯವನ್ನ ಕರ್ಕೊಂಡು ಹೋಗಿದ್ಮ ಪಕ್ಕದಲ್ಲಿ ಅಯ್ಯಂದ್ರ ಅವ್ನು ಹಿಡ್ಕೊಬಿಟ್ರಂತೆ. ಅಯ್ಯಂದ್ರನ್ನ ಕರ್ಕೊಂಡು ಹೋಗಿ ಪಾಪ ಅವನು ಸುಟ್ಟಾಕಿದ್ರು. ನೆಲ್ಲೂರು ಅವನು ಪಾಪ. ಇಲ್ಲಿ ಊರಲ್ಲಿ ಇರೋರು ಹೋಗಿ ನೋಡಿದ್ರು, ಬಿಲ್ವೇಂದ್ರ ಸಟ್ ಆಗಿದ, ಬಿಲ್ವೇಂದ್ರ ಸುಟ್ಟಾಕ್ಬಿಟ್ರು ಅಂತ ಹೇಳಿದ್ರು. ನಮ್ಗೆ ಜೈಲಿರುವಾಗ ಎಲ್ಲ ಬಿಲ್ವೇಂದ್ರ ಸುಟ್ಟಾಕ್ಬಿಟ್ರು. ಆವಾಗ ನಾವು ಜೈಲಿದ್ದೆ. ಆಮೇಲೆ ಮೇ ತಿಂಗಳು 31 ಕರ್ಕೊಂಡು ಬಂದ್ರು. ಆವಾಗ ಬಿಲ್ವೇಂದ್ರ ಎಲ್ಲರಿಗೂ ಗೊತ್ತಾಯ್ತು
ಊರ್ಲಿರೋ ಎಲ್ಲ ಬಿಲವನ್ನ ಸುಟ್ಟು ಹಾಕ್ಬಿಟ್ರು ಅಂತ ಎಲ್ಲ ನೆನೆಸ್ಕೊಂಡು ಅಲ್ಲಿ ಬಂದು ನೋಡಿದ್ರಲ್ಲ, ಅಲ್ಲಿ ಎಲ್ಲಿ ನೋಡಕ್ಕೆ ಬಿಟ್ಟಿಲ್ಲ, ಸಟ್ಟು ಒಂದು ಗುರುತು ನಾನು ನೋಡಿದೆ ಬಿಳಿವಂದನ ಸುಟ್ಟು ಹಾಕ್ಬಿಟ್ಟು ಅಂತ ಹೇಳ್ಬಿಟ್ರು. ಐನೂರೇ ಇದು ನೆಲ್ಲೂರು ಅವನು. ಬಿಲ್ವೇಂದ್ರನ್ ಎದಕ್ಕೆ ಕರ್ಕೊಂಡ್ ಬಂದ್ರ ಅಲ್ಲಿಗೆ? ಅದೇ ವೀರಪ್ಪನಿಗೆ ಅಂತ ಕರ್ಕೊಂಡು ಬಂದ್ರು ಸರ್. ಹೆಂಗಂತ ಕರ್ಕೊಂಡು ಬಂದು ಅವ್ರ ಜೊತೆಗೆ ಅವತ್ತು 17 ಜನರು ಏನೋ ಬಂದ್ರು. ಬಂದು ಅವ್ರ ಮೇಲೆ ಕೇಸು, ಎಲ್ಲರಿಗೂ ಮಾಮೂಲು ಕೇಸೆ. ಲಾಸ್ಟ್ ಚಾರ್ಜ್ ಶೀಟ್ ಬರೆಯುವಾಗ ಫಿಲ್ಟರ್ ಮಾಡಿ ಬರೆದ್ಬಿಟ್ಟು ಇವ್ರ ಗ್ಯಾಂಗು, ಇವರು ಫುಡ್ ಸಪ್ಲೈ, ಇವ್ರಿಗೆ ಗನ್ ಸಪ್ಲೈ, ಇವ್ರ ಮೇನ್ ಲೀಡರ್, ಅವ್ರು ಹೆಂಗ್ ಬರೀದ ಹಂಗೆಲ್ಲ ಬರೆಸ್ಬಿಟ್ರು ಅಷ್ಟೇ. ನೀವೇನು ಓದಿ ಕ್ವಶನ್ ಮಾಡ್ತಾ ಇರ್ಲಿಲ್ವಾ? ನಮ್ಗೆ ಹೆಂಗ್ ಗೊತ್ತು? ಚಾರ್ಜ್ ಶೀಟೇ ಕೊಟ್ಟಿಲ್ಲ. ಲಾಸ್ಟ್ಲಿ ಕೋರ್ಟ್ ತನ ಹೋಯ್ತದೆ. ನಮ್ಗೆ ಯಾರು ಏನು ಗೊತ್ತು? 1 ವರ್ಷ ಆದ್ಮೇಲೆ ಚಾರ್ಜ್ ಶೀಟೇ ಕೊಟ್ಟಿಲ್ಲ. ಬಿಲ್ವೇಂದ್ರನ್ ಮೇಲೆ ಏನೇನ್ ಕೇಸ್? ಬಿಲ್ವೇಂದ್ರನ್ ಮೇಲೆ ಇದು ಬಾಂಬ್ ಕೇಸ್ ಹಾಕಿದ್ರು, ಪಾಳರ್ ಬಾಂಬ್ ಕೇಸು, ರಾಮಾಪುರ ಪೊಲೀಸ್ ಸ್ಟೇಷನ್ ಕೇಸು, ಸೈಕಿಲಮ್ಮ ಹರಿಕೃಷ್ಣ ಕೇಸು, ಇದು 3 ಕೇಸ್ ಹಾಕಿದ್ರು. ಅವ್ರು ಇಲ್ಲವೇ ಇಲ್ಲವಲ್ಲ, ಅವ ಈ ರೋಡ್ಲಿದ್ರಲ್ಲ, ಹಾಕುತ್ತಾನೆ. ನೋಡಿ ಸರ್, ಈಗ ಪೆನ್ ಇದ್ರೆ ನಾನೇ ಒಂದು ಅಧಿಕಾರಿಯಿಂದ ಇಟ್ಕೊಳ್ಳಿ, ಸಾಕ್ಷಿ ಪೊಲೀಸ್ ಹೇಳ್ತಾರಲ್ಲ ಸರ್, ಅವನು ಬಂದು ಐಡೆಂಟಿಫೈ ಮಾಡ್ತಾನಲ್ಲ. ಸಾಕ್ಷಿ ಹೇಗೆ ನಡೆಯುತ್ತೆ? ಕೋರ್ಟ್ ಒಪ್ಕೊಳ್ಳೋದಿಲ್ಲ. ಅಲ್ಲಿ ಫೈರ್ ಮಾಡುವಾಗ ಬಾಂಬ್ ಬ್ಲಾಸ್ಟ್ ಆಗುವ ಇವ್ರು ಇದ್ರು 5 ಜನ ಅಂದ್ರು. ಗುರ್ತು ತೋರ್ಸಂದ್ ಚೆಕ್ ಗುರ್ತು ತೋರ್ಸಿದ್ರು ಸರ್. 1 ದಿವಸ ಮುಂದೆನೆ ಹೋಗಿ ನಾವೆಲ್ಲ ಒಟ್ಟು ಕೇಸು ಎಲ್ಲ ಮಧ್ಯಾಹ್ನ ಊಟಕ್ಕೆ ಹೋಗ್ಬಿಡ್ತಾರಲ್ಲ, ಆ ಟೈಮ್ಲು ಬಂದು ಅಲ್ಲಿ ಕುಂಡಿಸ್ತಿದಾರಲ್ಲ, ಆ ಟೈಮ್ ನಿನ್ನ ಹೆಸರು ಏನು, ನಿನ್ನ ಹೆಸರು, ಓ ನೀನ್ ತಾ ಬಿಳಿವಂದ್ರ, ನೀನ್ ತಾ ಜ್ಞಾನಪ್ರಕಾಶ, ನೀನ್ ತಾ ಮೆಸ್ಕೊಂಡು ಚೆನ್ನಾಗಿದ್ಯಾಪ್ಪ, ಇವ್ರಿಗೆ ಹೆಂಗಿತ್ತ ಗೊತ್ತಿಲ್ಲ. ಓ ಪಾಪ ತಮಿಳ್ನಾಡು ಅವನು, ನಮ್ಮ ಹತ್ರ ಚೆನ್ನಾಗಿ ಮಾತಾಡ. ಹೌದು ಸರ್, ನೋಡಿ ಸರ್, ಈ ಥರ ನಮ್ಗೆ ಸುಳ್ಳು ಕೇಸ್ ಹಾಕ್ಬಿಟ್ರು. ತಮಿಳ್ನಾಡು ಪೊಲೀಸ್ ಥರ ಆಗಿಲ್ಲ ಕಣ, ಇವರೆಲ್ಲ ಕೆಟ್ಟ ಬಡ್ಡಿ ಹಾಕಿಲ್ಲ, ಎಲ್ಲ ಸುಳ್ಳು ಕೇಸ್ ಹಾಕ್ಬಿಟ್ಟು ಏನಾಗಲ್ಲ ಬಿಡ ಅಂತಾನೆ. ಲಾಸ್ಟ್ಲಿ ಅವನೇ ಬಂದು ವಿಟ್ನೆಸ್ ಹೇಳ್ದ. ಅಲ್ಲಿ ಏನು ಹೇಳ್ದನಂದ್ರೆ, ಇದೆಲ್ಲ ಏನಾಗಲ್ಲ ಈ ಕೇಸೆಲ್ಲ ಏನಾಗಲ್ಲ, ಏನಾಯ್ತದೆ ಹಂಗೆ ಹೇಳ್ತಾನೆ. ಈ ಬಡ್ಡಿಗಿಲೆಲ್ಲ ಬರೀ ಸುಳ್ಳು ಕೇಸ, ಪಾಪ ನಮ್ಮ ಜನ ಮೇಲೆ ಹಾಕ್ಬಿಟ್ರು ಅಂದ್ರು, ತಮಿಳ್ರ ಮೇಲೆ ಹಾಕ್ಬಿಟ್ರು ಅಂದ್ರೆ ಖುಷಿಯಾಗಿದ್ರು. ನಿನ್ನ ಹೆಸರು ಏನು ಸ್ವಾಮಿ? ನಾನು ತಾ ಬಿಳಿವೆ ಅಂದ್ರೆ. ನಿನ್ನ ಹೆಸರು? ನಾನು ಕಾಳಿಯಪ್ಪ ಸರ್. ನಿನ್ನ ಹೆಸರು? ಜ್ಞಾನಪ್ರಕಾಶ. ಎಲ್ಲ ನೋಟ್ ಮಾಡ್ಕೊಂಡ ಸರ್. ಮಾರನೇ ದಿವಸ ಬಂದು ವಿಟ್ನೆಸ್ ಎಲ್ಲ ಕರೆಕ್ಟಾಗಿ ಬಂದೆ. ವಿಟ್ನೆಸ್ಸು ಅಲ್ಲಿ ಎಲ್ಲ ಕುಂಡಿಸೋರು. ಕೋರ್ಟಲ್ಲಿ ವಿಟ್ನೆಸ್ ಐಡೆಂಟಿಫೈ ಮಾಡೋಕೆ ಆಗುತ್ತೆ ಅಂದ್ರೆ ಸರ್ಜಿ ಗೊತ್ತಂದ. ಜಡ್ಜಿ ಕೇಳಿದ್ರು, ನಿಮ್ಗೆ ಗೊತ್ತಾದ್ರೆ ಹೇಳ ಬಂದು ನೋಡಿ, ಇವನ್ನ ಐಡೆಂಟಿಫೈ ಕರೆಕ್ಟಾಗಿ ಮಾಡೋದು. 1-2 ದಿವಸ ಮುಂದೆನೆ ಬಂದ್ಬಿಟ್ನಲ್ಲ, ನಮ್ಮ ಜೊತೆಗೆ ಬರ್ತಾನೆ, ನಮ್ಮ ಜೊತೆಗೆ ಹೋಯ್ತಾನೆ ಮಾತಾಡ್ಕೊಂಡು. ನಮ್ಗೆಲ್ಲ ಮಧ್ಯಾಹ್ನ ಊಟ ಇಸ್ಕೊಟ್ಟ, ಬನ್ನಿ ತಿನ್ನಿ ಅಂದ. ಯಾರಿಗೆ ಗೆಲ್ತಾರೆ ಹೇಳ್ತಾರೆ ಗೊತ್ತಿಲ್ವಲ್ಲ ಸರ್. ಅದಕ್ಕೆ ಮುಂದೆನೆ ತಮಿಳ್ನಾಡು ಅರ್ಧ ಜನ ಅವ್ನು ಇಟ್ಕೊಂಡಿದ್ದ ಕ್ಯಾಂಪಲ್ಲಿ, ಅವರೆಲ್ಲ ಪರಿಚಯ ತಾನೆ. ಸ್ವಾಮಿ ಬನ್ನಿ ನಮಸ್ಕಾರ, ಊಟ ಆಯ್ತಾ ಬಾಡ, ಹೋಗಿ ಊಟ ಮಾಡ್ಕೊಂಡು ಬಾರ ಅಂದ. ಕೊಟ್ಟ, ಎಲ್ಲ ತಿನ್ನಿಸ್ದ. ಯಾರಿಗೆ ಗೊತ್ತು ಇವನು ಸಾಕ್ಷಿ ಹೇಳ್ತಾನೆ, ಇವ್ನು ಸಾಕ್ಷಿ ಹೇಳ್ತಾನೆ ಎಂದು ಹೆಸರು ಕೇಳಿದ್ರೆ, ಕೋರ್ಟ್ಲಿ ಹೇಳಿದ್ರೆ ಒಪ್ಪಲ್ಲ. ಆ ಜಡ್ಜಿ ಒಳ್ಳೆ ಮನುಷ್ಯ ಪಾಪ. ಬೇರೆಯವರೊಬ್ರು ಬಂದು ಸೈಮನ್ ಮಾರನೇ ದಿವಸ ನಿನ್ನ ಹೆಸರು ಎಂದು ಕೇಳಿದಾಗ ಸೈಮನ್ ಬಂದು ಅಲ್ಲಿ ಸ್ಟೇಷನ್ ಇದ್ರು ಹೇಳ್ಬಿಟ್ಟ, ಸ್ವಾಮಿ ನಾನು ಗೇಟಲ್ಲಿ ಬಂದು ನಿನ್ನ ಹೆಸರು ಏನಂದು ಕೇಳಿದ್ರು. ಯಾರಪ್ಪ ಪೊಲೀಸನ ಗೊತ್ತಿಲ್ಲ ಸ್ವಾಮಿ ಅಂತ. ಅಡೆಯಾಳ ಗೊತ್ತಂದ. ಇವತ್ತು ಯಾರು ವಿಟ್ನೆಸ್ ಬಂದು ಎಲ್ಲ ಪೊಲೀಸ್ನ ಕರೆ, ಯಾರು ಅಂದ ಈ ಪೊಲೀಸ್ನವಲ್ಲ, ನೀನು ಸಾಕ್ಷಿ ಬೇಡ ಹೊರಗಡೆ ಹೋಗೋಣ ಕಳಿಸ್ಬಿಟ್ಟು. ಜಡ್ಜಿ ಆ ವಿಟ್ನೆಸ್ ಪೊಲೀಸ್ ವಿಟ್ನೆಸ್ ನೀನು ಹೋಗಿ ಹೆಸರು ಕೇಳ್ಕೊಂಡು ಬಂದು ಇಲ್ಲಿ ಸುಳ್ಳು ಸಾಕ್ಷಿ ಹೇಳ್ತಾನೆ. ಆಮೇಲೆ ಅರ್ಧ ಗಂಟೆ ಹಂಗೆ ನಡಗ್ಬಿಟ್ನಲ್ಲ, ಒಂದು ಪೇಪರ್ ಎತ್ಕೊಂಡು ಓದ್ತಾ ಇದ್ದ. ಅದೇನು ಕೈ ತೆಗೆದ. ನೀನು ಒಂದು ಹೈರ್ ಆಫೀಸ, ಮಾನ ಮರ್ಯಾದಲ್ವಾ ನಿನಗೆ? ನಾಚಿಕಲ್ಲ ನಿನಗೆ? ಏನೇ ನಿನಗೆ ಶಿಕ್ಷೆ ಕೊಡ್ಬೋದು ಈ ತರ ಮೋಸ ಮಾಡುವನಿಗೆ? ಗೊತ್ತಾದ್ರೆ ಗೊತ್ತಂದ ಹೇಳು, ಇಲ್ಲಾದ್ರೆ ಇಲ್ಲಂದ ಹೇಳಿ. ಏನು ಬರೀಸ್ಕೊಂಡು ಹೇಳ್ತೀನಿ ನೀನು? ಚೆನ್ನಾಗಿ ಹೋಗಿದ್ರು ಮಾತಾಡಿಲ್ಲ ಸರ್ ಅವನು. ಅಲ್ಲಿ ಏನು ಸಾಕ್ಷಿಯಲ್ಲಿ ಏನಾಯ್ತು ಅವತ್ತು ಟ್ರೈಲ್ ಅಲ್ಲಿ? ಅವತ್ತಿನ ಸರ್ ಯಾರು ಪಬ್ಲಿಕ್ ಯಾರು ಪೊಲೀಸ್ನವ್ರು ಯಾರ ಮೇಲೆ ವಿಟ್ನೆಸ್ ಇಲ್ಲ. ಇಲ್ಲಿ ಆ ಕೇಸಲ್ಲಿ ಹೇಳಿದ್ರು ಒಬ್ಬನೇ ಸಾಕ್ಷಿ ಹೇಳಿ. ಅದು ಬಾಂಬ್ ಪ್ಲಾಸ್ ಕೇಸಲ್ಲಿ ಮಾತ್ರ. ಅವನ ತಾನೆ ಐಡೆಂಟಿಫೈ, ಮೈನ್ ಐ ವಿಟ್ನೆಸ್ ಅವನ ತಾನೆ ಏಟ್ ಆಗಿದ್ದು.